longest dance performance on skating. This world record has been attempted by Sushavya U from Mangaluru. ಸಂತ ಆಗ್ನೆಸ್ ಕಾಲೇಜು ಮಂಗಳೂರು ಇಲ್ಲಿನ ದ್ವಿತೀಯ BSc ವಿದ್ಯಾರ್ಥಿನಿ ಸುಶ್ರಾವ್ಯ ಸ್ಕೇಟಿಂಗ್ ನೃತ್ಯದ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾರೆ. ಡಿಸೆಂಬರ್ 12, 2025 ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಿರಂತರ 4 ಗಂಟೆಗಳ ಕಾಲ ಸ್ಕೇಟಿಂಗ್ನಲ್ಲಿ ನೃತ್ಯ ಪ್ರದರ್ಶನ ನೀಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಿಕೊಂಡಿದ್ದಾರೆ. ಮಂಗಳೂರು ಚಿಲಿಂಬಿಯ ಉದಯ್ ಕುಮಾರ್ ಮತ್ತು ಶಶಿರೇಖಾ ಎಸ್ ಅವರ ಸುಪುತ್ರಿ ಸುಶ್ರಾವ್ಯ ಪ್ರಸ್ತುತ ಸಂತ ಆಗ್ನೆಸ್ ಕಾಲೇಜು ಮಂಗಳೂರಿನ ದ್ವಿತೀಯ BSc ವಿದ್ಯಾರ್ಥಿನಿ. ಅವರ ಪರಿಶ್ರಮ ಮತ್ತು ಕಲಾ ಸಾಧನೆಗೆ ಜಾಗತಿಕ ಮಾನ್ಯತೆ ಲಭಿಸಿದೆ. ಸುಶ್ರಾವ್ಯ ಅವರು ಕಳೆದ 14 ವರ್ಷಗಳಿಂದ ಸ್ಕೇಟಿಂಗ್ ಕ್ಷೇತ್ರದಲ್ಲಿ ತಮ್ಮ ಗುರುಗಳಾದ ಸುಮನ್ ಶ್ರೀಕಾಂತ್ ಇವರ ಮಾರ್ಗದರ್ಶನದಲ್ಲಿ ನಿರಂತರ ಅಭ್ಯಾಸವನ್ನ ಮಾಡುತ್ತಿದ್ದು, ಇದೇ ರೀತಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯದ ಜೂನಿಯರ್ ಪರೀಕ್ಷೆಯನ್ನು ಕೂಡ ಪ್ರತಿಮಾ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸೀನಿಯರ್ ಪರೀಕ್ಷೆಯನ್ನ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಪೂರೈಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕಲಾತ್ಮಕ ಸ್ಕೇಟಿಂಗ್ ಅನ್ನು ಸ್ವತಃ ಕಲಿತು ಅಭ್ಯಾಸ ಮಾಡುತ್ತಿದ್ದಾರೆ. Dancing is very difficult, but dancing on skates is very, very difficult. That's why previously the world record set by Pal Gupta was of 90 minutes. And very truly I can say that 90 minutes was very difficult. 90 minutes dancing on skating is not easy task. But what Sushavya has done, she has surpassed that world record by double margin. There are very rare cases when people break previous record with this much margin. Normally few minutes, number is added to break the previous world record, because if somebody has created some world record, it means already they have performed at their best. But if you are doing best of best, means if you are doing it for more than double time, it means definitely what she has done extraordinary, unbelievable, amazing, marvelous, whatever word I can say, that is there. ಸುಶ್ರಾವ್ಯ ಸೆಕೆಂಡ್ BSc ಅಲ್ಲಿ ಕಲಿತಿರುವ ನಮ್ಮ ಹುಡುಗಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ಗೆ ಒಂದು ಇಚ್ಛೆ ಇತ್ತು ಅಂತ ಆಶೆ ತೋರಿಸಿದ್ಲು. ನಾವು ತುಂಬಾ ಎನ್ಕರೇಜ್ಮೆಂಟ್ ಮಾಡಿದ್ದೆವು. ಕಳೆದ ಒಂದು 2 ಅಥವಾ 1 ವಾರದಿಂದ ಪ್ರಾಕ್ಟೀಸ್ ಕೂಡ ಮಾಡಿದ್ಲು. ಇವತ್ತು ಅವಳು ಬಹಳ ಉತ್ಸಾಹದಿಂದ ಆ ಒಂದು ಶೋವನ್ನು ನಮಗೆ ನೀಡಿದ್ದಾಳೆ. ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಯಾಕೆಂದ್ರೆ ಡ್ಯಾನ್ಸ್ ಮಾಡುವುದು ಕಂಟಿನ್ಯೂಸ್ ಸ್ವಲ್ಪ ಕಷ್ಟ, ಆದ್ರೆ ಅವಳು ಆನ್ ಸ್ಕೇಟ್ ಡ್ಯಾನ್ಸ್ ಮಾಡಿದ್ದು ತುಂಬಾ ಆಶ್ಚರ್ಯ. 3.5 ಗಂಟೆ 4 ಗಂಟೆ ತನಕ ಅವಳು ಡ್ಯಾನ್ಸ್ ಮಾಡಿದ್ಲು. ಮೊದಲು ಮಾಡಿದ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿ ಅದಕ್ಕಿಂತ ಡಬಲ್ ಟೈಮ್ ಅನ್ನು ಯೂಸ್ ಮಾಡಿದ್ದಾಳೆ ಹಾಗೂ ನಮಗೆ ಒಂದು ಚಂದಾದ ಪ್ರದರ್ಶನವನ್ನು ಕೊಟ್ಟಿದ್ದಾಳೆ ಅವಳ ಡ್ಯಾನ್ಸಿನ ಮುಖಾಂತರ. ಎಡ್ಯುಕೇಶನ್ ಅಂದ್ರೆ ಕ್ಲಾಸ್ ಅಲ್ಲಿ ಕಲಿಯುವುದು ಮಾತ್ರ ಅಂತ ಯೋಚಿಸ್ತಿದ್ದೆವು, ಆದ್ರೆ ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ನಿಂದ ಮಕ್ಕಳಲ್ಲಿ ಸ್ಮಾರ್ಟ್ನೆಸ್ ಅನ್ನು ಡೆವಲಪ್ ಮಾಡ್ಲಿಕ್ಕಂತ ನಾವು ತುಂಬಾ ಆಕ್ಟಿವಿಟೀಸ್ ಅನ್ನು ಹಮ್ಮಿಕೊಳ್ತಿದ್ದೇವೆ. ನಮ್ಮ ಕಾಲೇಜಿನಲ್ಲಿ 23ರಿಂದ 25 ಸಂಘಗಳಿವೆ. ಪ್ರತಿ ಶನಿವಾರ 2 ಗಂಟೆ ಅವರಿಗೆ ವಿವಿಧ ರೀತಿಯಲ್ಲಿ ತರಬೇತಿಯನ್ನು ಕೊಡಲಾಗುತ್ತಿದೆ. ಇದರಿಂದ ಅವರಲ್ಲಿ ಅಡಕವಾಗಿರುವ ಕೆಲವು ಟ್ಯಾಲೆಂಟ್ಸ್ಗಳು ಹೊರಬರಲು ಅವರಿಗೆ ತುಂಬಾ ಅವಕಾಶ ಸಿಗುತ್ತದೆ. ಇಲ್ಲಿ ಅವರಿಗೊಂದು ಸ್ಕೋಪ್ ಇದೆ, ಮುಂದೆ ಏನ್ ಮಾಡಬೇಕು ನಾನು, ಅಥವಾ ಯಾವ ಟ್ಯಾಲೆಂಟ್ ಇದೆ ನನ್ನಲ್ಲಿ ಮತ್ತು ಅದನ್ನು ಹೇಗೆ ನಾನು ಅಳವಡಿಸ್ಬೇಕು ಅಥವಾ ಹೇಗೆ ನಾನು ಪ್ರೋಗ್ರೆಸ್ ಮಾಡ್ಬೋದಂತೂ ಒಂದು ಅವಕಾಶ ಸಿಗ್ತದೆ ಅವರಿಗೆ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಟಾಪ್ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಫ್ರೆಂಡ್ಸ್, ಮೈ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರಿಗೂ ತುಂಬ ಖುಷಿ ಆಗಿದೆ. ನಾನು ಆ್ಯಕ್ಚುಲಿ 2 ಗೋಲ್ಡ್ 2 ಸಿಲ್ವರ್ ಮೆಡಲ್ ಬಂದಿದೆ ನ್ಯಾಷನಲ್ಸ್, ವಿದ್ಯಾಭಾರತ್ ನ್ಯಾಷನಲ್ಸ್. ಸೊ ಅದು ಸ್ಪೀಡ್ ಸ್ಕೇಟಿಂಗ್ ಆ್ಯಂಡ್ ದಿಸ್ ಈಸ್ ಆರ್ಟಿಸ್ಟಿಕ್ ಸ್ಕೇಟಿಂಗ್, ಸಮಥಿಂಗ್ ಯುನೀಕ್. ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ತಗೊಂಡಿದ್ದಾಳೆ ಮತ್ತು ರಾಜ್ಯ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಸ್ಕೇಟಿಂಗಲ್ಲಿ ಹಲವು ಅವಾರ್ಡ್ ತಗೊಂಡಿದ್ದಾಳೆ.
ಅವಳಿಗೆ ಬಾಲ್ಯದಿಂದ ಸ್ಕೇಟಿಂಗ್ ಅಂದರೆ ಸುಮಾರು 2ನೇ ಕ್ಲಾಸಿನಿಂದ ಸ್ಕೇಟಿಂಗ್ ಅಭ್ಯಾಸ ಮಾಡ್ತಾ ಇದ್ದಾಳೆ. ನಾವು ಸಹ ಬೆಳಿಗ್ಗೆ ಅವಳನ್ನು 4 ಗಂಟೆಗೆ ಎದ್ದು ಸ್ಕೇಟಿಂಗ್ಗೆ ಕಡಮೂರು ರೋಡ್ ಪ್ರಾಕ್ಟೀಸ್ಗೆಲ್ಲ ಕರ್ಕೊಂಡು ಹೋಗ್ತೀವಿ. ಇಷ್ಟು ಮಾಡಿದ್ದು ನಮಗೆ ಹೆಮ್ಮೆ, ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ. ದೇವಹಂಸ ಅಂತ ಸ್ಕೇಟಿಂಗ್ ಕ್ಲಬ್ ಇದೆ. ಅಲ್ಲಿ ಹೋಗಿ ಅವಳು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು PUC ತನಕ ಸ್ಕೇಟಿಂಗ್ ಮಾಡ್ತಾಯಿದ್ಲು. ಮತ್ತು ಡಿಸ್ಟ್ರಿಕ್ಟ್ ಅಲ್ಲಿ ಸಿಲೆಕ್ಟ್ ಆಗಿ, ವಿದ್ಯಾಭಾರತಿಯಲ್ಲಿ ಸಿಲೆಕ್ಟ್ ಆಗಿ 2 ಗೋಲ್ಡ್ ಮತ್ತು 2 ಸಿಲ್ವರ್ ಪದಕ ಪಡೆದು SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾಕ್ಕೆ ಆಗ ಹೋಗಿದ್ಲು. ಮತ್ತು ಆ ನಂತರ ಆರ್ಟಿಸ್ಟಿಕ್ ಸ್ಕೇಟಲ್ಲಿ ಅವಳಿಗೆ ಇಂಟ್ರೆಸ್ಟ್ ಬಂದು ಅವಳು ಸೀನಿಯರ್ ಭರತನಾಟ್ಯ ಆಗಿದೆ. ಅದನ್ನು ಸ್ಕೇಟಿಂಗ್ ಜೊತೆ ಗೂಡಿಸಿ ಆರ್ಟಿಸ್ಟಿಕ್ ಸ್ಕೇಟನ್ನು ಪ್ರಾಕ್ಟೀಸ್ ಮಾಡಿ ಇವತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸಾಧನೆ ಮಾಡಿದ್ದಾಳೆ.